ಜೀವನದಲ್ಲಿ ಕರಗುವಂತಹ ಸಕ್ಕರೆಗೆ ಸೇರುವಂತಹ ಇರುವೆಗಳು ಅದೇ ರೀತಿ ಕರಗುವಂತಹ ಉಪ್ಪಿಗೆ ಸೇರುವುದಿಲ್ಲ. ಹಾಗೆಯೇ ಕರಗುವ ಹಣಕ್ಕೆ ಸೇರುವಂತಹ ಸಂಬಂಧಗಳು ಮರುಗುವಂತಹ ಸಂಬಂಧಗಳಿಗೆ ಸೇರುವುದೇ ಇಲ್ಲ. ಜೀವನದಲ್ಲಿ ಯಾರಿಗೂ ಕೂಡ ಆಗುವುದೇ ಇಲ್ಲ. ಜೀವನದಲ್ಲಿ ಒಂದು ಸಲವಾದರೂ ಕೂಡ ಸೋಲು, ಒಂದು ಸಲವಾದರೂ ಕೂಡ ಮೋಸ ಹೋಗು. ಆಗ ಬದುಕು ಹೇಗೆ ಜೀವಿಸಬೇಕು ಎನ್ನುವುದನ್ನು ನಿನಗೆ ಕಲಿಸುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಗು ನಗುತ್ತಾ ಸ್ವೀಕರಿಸುವುದನ್ನು ಕಲಿತುಕೋ. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನನಗೆ ನಿನ್ನನ್ನು ಮರೆಯುವ ಮನಸ್ಸು ಎನ್ನುವುದು ಇಲ್ಲ. ನಿನಗೆ ನನ್ನನ್ನು ಮರೆಯದೆ ಬೇರೆ ದಾರಿಯೇ ಇಲ್ಲ. ಚೆನ್ನಾಗಿ ಇರಬೇಕು ಎನ್ನುವಂತಹ ಭರವಸೆ ಇರಲಿ. ಎಲ್ಲೇ ಇದ್ದರೂ ಕೂಡ ಚೆನ್ನಾಗಿ ಇರು ಎಂದು ಹರಿಸುವೆ ನಾನು. ಜೀವನದಲ್ಲಿ ಕೆಲವೊಮ್ಮೆ ಕೆಲವೊಂದನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಕೆಲವೊಂದನ್ನು ಕಳೆದುಕೊಂಡರೂ ಕೂಡ ನಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಜೀವನ ಎನ್ನುವುದು ಅನಿರೀಕ್ಷಿತವಾದದ್ದು. ಈ ಅನಿರೀಕ್ಷಿತವಾಗಿರುವಂತಹ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗಿರುವುದು ಕೂಡ ನಾವೇ ಎನ್ನುವುದನ್ನು ಮರೆಯಲೇಬಾರದು. ಜೀವನದಲ್ಲಿ ಒಂದು ಸಲವಾದರೂ ಕೂಡ ಮೋಸವಾಗಲಿ ವಂಚನೆಯಾಗಲಿ ನಿಮ್ಮಲ್ಲಿ ಆಗಿದ್ದರೆ ಆ ಎಲ್ಲ ಮೋಸ ವಂಚನೆಗಳಿಂದ ಮುಂದೆ ಬರುವುದನ್ನು ಕಲಿತುಕೊಳ್ಳಬೇಕು. ಅಂದ ನೋಡಿ ಮಾಡುವಂತಹ ಪ್ರೀತಿ ಅಂದ ಇರುವ ತನಕ, ಐಶ್ವರ್ಯವನ್ನು ನೋಡಿ ಮಾಡುವಂತಹ ಪ್ರೀತಿ ಐಶ್ವರ್ಯ ಇರುವ ತನಕ, ಆದರೆ ಮನಸ್ಸನ್ನು ನೋಡಿ ಮಾಡುವಂತಹ ಪ್ರೀತಿ ಕೊನೆಯ ತನಕವೂ ಕೂಡ ಇರುತ್ತದೆ. ಹಾಕುವ ಬಟ್ಟೆ ನೋಡಿ ಸ್ನೇಹವನ್ನು ಮಾಡಬೇಡಿ. ಇರುವಂತಹ ಹಣವನ್ನು ನೋಡಿ ಪ್ರೀತಿಯನ್ನು ಮಾಡಬೇಡಿ. ಮಾಸುವ ಸೌಂದರ್ಯಕ್ಕೆ ಮರುಳಾಗಲೇಬೇಡಿ. ಏಕೆಂದರೆ ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ಒಳ್ಳೆಯ ಗುಣ ನಾವು ಬಳಸುವಂತಹ ವಸ್ತುಗಳಲ್ಲಿ ಇರುವುದಿಲ್ಲ, ನಮ್ಮ ಮನಸ್ಸುಗಳಲ್ಲಿ ಇರುತ್ತದೆ. ನಿನ್ನಿಂದಲೇ ಬೆಳೆದ ಮರವು ಅನ್ಯರಿಗೆ ನೆರಳಾಗುತ್ತದೆ. ಹಾಗೆಯೇ ನಿನ್ನಿಂದಲೇ ಬೆಳೆದ ಜನರು ನಿಮ್ಮ ಬಾಳಿಗೆ ಕಲ್ಲಾಗುತ್ತಾರೆ, ಇತರರ ಬಾಳಿಗೆ ಬೆಳಕಾಗುತ್ತಾರೆ. ಇದೇ ಇಂದಿನ ಸತ್ಯವಾಗಿರುವಂತಹ ಜೀವನ. ಬಡವರಿಗೆ ಏನೂ ಕೂಡ ಇಲ್ಲದೆ ಇದ್ದರೂ ಕೂಡ ಭಗವಂತನು ಇದ್ದಾನೆ ಎನ್ನುವಂತಹ ಧೈರ್ಯದಿಂದ ಬದುಕುತ್ತಾ ಇರುತ್ತಾರೆ. ಶ್ರೀಮಂತರು ಈ ಸಂಪತ್ತು ಹೋದರೆ ನಾವು ಬದುಕುವುದು ಹೇಗೆ ಎನ್ನುವ ಭಯದಲ್ಲಿ ಸಾಯುತ್ತಾ ಇರುತ್ತಾರೆ. ಮಳೆ ಬರಲು ಕಾರಣ ಹವಾಮಾನ, ಕಣ್ಣೀರು ಬರಲು ಕಾರಣ ಅವಮಾನ, ಬಿಸಿಲು ಬೇಗ ಹೆಚ್ಚಾಗಲು ಕಾರಣ ತಾಪಮಾನ, ಸಂಬಂಧ ಹಾಳಾಗುವುದಕ್ಕೆ ಕಾರಣ ಅವಮಾನ, ನಾನು ಬದಲಾಗುವುದಕ್ಕೆ ಕಾರಣ ಸ್ವಾಭಿಮಾನ. ದುಡ್ಡು ಕೊಟ್ಟು ಹಾಸಿಗೆ ತೆಗೆದುಕೊಳ್ಳಬಹುದು, ಆದರೆ ನಿದ್ದೆಯನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಎಷ್ಟೇ ಐಷಾರಾಮಿ ಬದುಕು ಎನ್ನುವುದು ಅವನದ್ದಾಗಿದ್ದರೂ ಕೂಡ ನೆಮ್ಮದಿ ಎನ್ನುವುದು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದರೆ ಆ ಬದುಕು ಎನ್ನುವುದು ಶೂನ್ಯವಾಗುವುದು. ಅಂತಹ ಬದುಕು ನಿಮ್ಮದಾಗಲೇಬಾರದು. ಬದುಕಿಗಾಗಿ ಯಾರನ್ನೂ ಕೂಡ ಅವಲಂಬಿಸಲೇಬೇಡಿ. ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವಂತಹ ಕಾಲವಿದು. ಬದುಕು ನಮ್ಮದೇ. ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು. ಅರಮನೆ ಆದರೂ ಕೂಡ ಸರಿ, ಗುಡಿಸಲು ಆದರೂ ಕೂಡ ಸರಿ. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾವಣೆ ಆಗುತ್ತದೆ. ಆದರೆ ಕಾಯಬೇಕು. ಅವಸರ ಪಟ್ಟರೆ ಎಲ್ಲವೂ ಕೂಡ ಹಾಳಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇರುವೆ ಯಾರಿಗೆ ಕಚ್ಚಿದರೂ ಕೂಡ ಸಾಯುವುದು ಇರುವೆ ಎನ್ನುವುದು ಅರಿತಿರುವಂತಹ ಮನುಷ್ಯ ಇನ್ನೊಬ್ಬರಿಗೆ ಕೆಡಕನ್ನು ಬಯಸಿದರೆ ತನಗೆ ಕೆಡಕು ಉಂಟಾಗುತ್ತದೆ ಎನ್ನುವುದನ್ನು ಮಾತ್ರ ಅರಿಯುವಲ್ಲಿ ವಿಫಲತೆಯನ್ನು ಕಾಣುತ್ತಾನೆ. ಸಮಾಜಕ್ಕೆ ಹೆದರಿ ನಿಮ್ಮ ನಿರ್ಧಾರಗಳನ್ನು ಬದಲಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಾಜ ನೀಡುವುದು ಬಿಟ್ಟಿ ಉಪದೇಶಗಳನ್ನು ಮಾತ್ರವೇ ಹೊರತು ಅನ್ನವನ್ನು ಅಲ್ಲವೇ ಅಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಸೋತಾಗಲೇ ಅನುಭವಗಳು ಆಗುವುದು, ಕಳೆದುಕೊಂಡಾಗಲೇ ಬೆಲೆ ಗೊತ್ತಾಗುವುದು, ಅವಮಾನ ಆದಾಗಲೇ ತಾಳ್ಮೆ ಹೆಚ್ಚಾಗುವುದು, ವಾದಕ್ಕೆ ವಿವಾದ ಹೇಳಿದಾಗಲೇ ನೆಮ್ಮದಿ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು.
ಜನರ ಟೀಕೆಗಳಿಗೆ ಬೆಲೆ ಕೊಡಬೇಕು, ಏಕೆಂದರೆ ನಿಮ್ಮ ಬದುಕು ನಡೆಯುವುದು ನಿನ್ನ ಪರಿಶ್ರಮದಿಂದಲೇ ಹೊರತು ಅವರ ಬಾಯಿಯ ಮಾತುಗಳಿಂದ ಅಲ್ಲವೇ ಅಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಮನಸ್ಸು ಚಂಚಲ ಆದರೆ ಅದನ್ನು ಗೆಲ್ಲಬೇಕು. ಭಕ್ತಿ ಸಣ್ಣದ್ದಾಗಿ ಇದ್ದರೂ ಕೂಡ ನನ್ನನ್ನು ತಲುಪಬಹುದು. ಒಂದು ಹೆಜ್ಜೆ ನೀನು ಇಟ್ಟರೆ 100 ಹೆಜ್ಜೆ ನಾನು ನಿನ್ನ ಕಡೆಗೆ ಬರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದೇ ಇಲ್ಲ. ಸುಂದರವಾಗಿ ಅರಳುವುದು ಅಷ್ಟೇ ಅವುಗಳ ಕೆಲಸವಾಗುತ್ತದೆ. ನಮ್ಮ ವ್ಯಕ್ತಿತ್ವವು ಹಾಗೆ ಇರಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಹೂವಿನಂತೆ ಪರಿಮಳಯುಕ್ತವಾಗಿರುವಂತಹ ಜೀವನವನ್ನು ನಾವು ನಡೆಸುವುದಕ್ಕೆ ಸಾಧ್ಯವಾಗುವುದು. ಛತ್ರಿ ಮಳೆಯನ್ನು ನಿಲ್ಲಿಸುವುದಿಲ್ಲ, ಬದಲಿಗೆ ಮಳೆಯಿಂದ ರಕ್ಷಣೆಯನ್ನು ನೀಡುತ್ತದೆ. ಆತ್ಮವಿಶ್ವಾಸವೂ ಕೂಡ ಹಾಗೆ. ಯಶಸ್ಸು ನೀಡಿದರೂ ಕೂಡ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಬದಲಿಸುತ್ತದೆ. ಬಾಡಿದ ಹೂವು ಮತ್ತೆ ಅರಳುವುದು ಎಂದಿಕೊಳ್ಳಬೇಡ. ಸೋತ ಮನಸ್ಸು ಎಂದಿಗೂ ಕೂಡ ಎದ್ದು ನಿಲ್ಲದು ಅನ್ನಬೇಡ. ಗಾಳಿ ಬೀಸಿದಾಗ ಮರ ಬಾಗುವುದು ಸಹಜ. ನೋವು ಬಂದಾಗ ಕಣ್ಣು ಒದ್ದೆಯಾಗುವುದು ಕೂಡ ಸಹಜ. ಕೋಗಿಲೆ ಕೇವಲ ತನ್ನ ಭಾಷೆಯಲ್ಲಿ ಮಾತ್ರ ಮಾತನಾಡುತ್ತದೆ. ಅದಕ್ಕೆ ಅದು ಸ್ವತಂತ್ರವಾಗಿ ಇರುತ್ತದೆ. ಆದರೆ ಈ ಗಿಳಿ ಬೇರೆಯವರ ಭಾಷೆಗಳನ್ನು ಕೂಡ ನಕಲು ಮಾಡುತ್ತದೆ. ಅದಕ್ಕಾಗಿ ಜೀವನ ಪರ್ಯಂತ ಪಂಜರದ ಒಳಗಾಗಿ ಪಂಜರದ ಗಿಳಿಯಾಗಿ ಉಳಿಯುತ್ತದೆ. ನಿಮ್ಮ ಭಾಷೆ, ನಿಮ್ಮ ಯೋಚನೆ ಮತ್ತು ನೀವು ನಿಮ್ಮ ಮೇಲೆ ಇಟ್ಟಿರುವಂತಹ ಆತ್ಮವಿಶ್ವಾಸ, ಅದು ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವಂತೆ ಮಾಡುವುದು. ಜೀವನದಲ್ಲಿ ಇದ್ದಂತಹ ಆಸೆಗಳನ್ನು ಬಿಟ್ಟು ಕೊಟ್ಟಾಯಿತು. ಕನಸುಗಳು ಕಣ್ಣೀರು ಸೇರಿತು. ಅರ್ಥ ಮಾಡಿಕೊಳ್ಳುವವರು ಮಾಡಿಕೊಳ್ಳುತ್ತಾರೆ, ಅಪಾರ್ಥ ಮಾಡಿಕೊಳ್ಳುವವರು ಎಲ್ಲ ಮಾಡಿ ನಾವೇ ಸರಿ ಇಲ್ಲ ಅನಿಸಿಕೊಂಡಾಯಿತು. ಈಗ ಏನೇ ಆದರೂ ಕೂಡ ಮೌನವೇ ಚೆಂದ ಎಂದು ಅನಿಸಿಬಿಡುತ್ತದೆ. ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬರನ್ನು ಮಾತ್ರ ಸಾಯಿಸುತ್ತದೆ, ಆದರೆ ಕಿವಿಯಲ್ಲಿ ಹೋದಂತಹ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಅದಕ್ಕೆ ಯೋಚನೆ ಮಾಡಿ ಮಾತನಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಎನ್ನುವುದು ಗಟ್ಟಿಯಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಸಂಪಾದನೆ ಎಂದರೆ ಹಣ ಮಾತ್ರವಲ್ಲ, ಅನುಭವ, ಸಂಬಂಧ, ಪ್ರೀತಿ, ಗೌರವ ಇವು ಕೂಡ ಸಂಪಾದನೆ ಇದ್ದಂತೆ. ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಂಧಗಳ ಬೆಲೆ, ಅವಕಾಶ ಕೈ ಕೊಟ್ಟಾಗ ಸಮಯದ ಬೆಲೆ, ಹಾಗೆಯೇ ಕೈಯಲ್ಲಿ ಬಿಡುಕಾಸು ಇಲ್ಲದೆ ಇದ್ದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ಪ್ರೀತಿ ಅಂದರೆ ಕಣ್ಣಲ್ಲಿ ಹುಟ್ಟಿ ಕಣ್ಣೀರಲ್ಲಿ ಕೊನೆಯಾಗುವುದಿಲ್ಲ. ಮನಸ್ಸಲ್ಲಿ ಹುಟ್ಟಿ ಮಣ್ಣಾಗುವವರೆಗೆ ಜೊತೆಯಾಗಿ ಇರುವುದೇ ನಿಜವಾದ ಪ್ರೀತಿ. ತಾಳ್ಮೆ ಎಂಬ ಆಯುಧ, ಮೌನ ಎಂಬ ಕಿರೀಟ, ನಗುವೆಂಬ ಆಭರಣ ಇವುಗಳನ್ನು ಅನುಸರಿಸಿದವರಿಗೆ ಜೀವನದಲ್ಲಿ ಸೋಲೇ ಇಲ್ಲ. ಇದನ್ನು ನೀವು ಅರಿತುಕೊಳ್ಳಬೇಕು. ಶುಭ ಎನ್ನುವುದು ಯಾವಾಗಲೂ ಕೂಡ ಸಾಸಿವೆಯಷ್ಟೇ ಸಿಗುವುದು. ಕಷ್ಟ ಮಾತ್ರ ಸಾಗರದಷ್ಟು. ಜೀವನವೇ ಹಾಗೆ. ಕತ್ತಲು ದೊಡ್ಡದು, ಅದನ್ನು ಓಡಿಸುವ ದೀಪ ಚಿಕ್ಕದ್ದು ಅಲ್ಲವೇ? ನಾಣ್ಯವೊಂದೇ ನೆಲಕ್ಕೆ ಬಿದ್ದಾಗ ಎಲ್ಲರೂ ತಿರುಗಿ ನೋಡುತ್ತಾರೆ. ಅದೇ ಮನುಷ್ಯನೊಬ್ಬ ಕೆಳಗೆ ಬಿದ್ದರೆ ಎಲ್ಲರೂ ಕೂಡ ಮುಖ ತಿರುಗಿಸಿಕೊಂಡು ಹೋಗುತ್ತಾರೆ. ಇಷ್ಟೇ ಈ ಜೀವನ. ಈ ಜೀವನ ಎನ್ನುವಂತಹ ಪುಸ್ತಕದಲ್ಲಿ ಒಂದು ಪುಟ ಕೆಟ್ಟದ್ದಾಗಿ ಇದ್ದರೆ ಅದನ್ನು ಹರಿದು ಹಾಕಿ ಅಥವಾ ಮುಂದಿನ ಪುಟಕ್ಕೆ ಸಾಗಿ. ಅಷ್ಟಕ್ಕೆ ಇಡೀ ಪುಸ್ತಕವನ್ನೇ ಮುರಿಯುವುದಕ್ಕೆ ಮುಚ್ಚುವುದಕ್ಕೆ ಹೋಗಲೇಬೇಡಿ. ಸಮುದ್ರ ತೀರದ ಎತ್ತರವಾಗಿರುವಂತಹ ಬಂಡೆಯ ಮೇಲೆ ನಿಂತು ನೋಡಿದ ತಕ್ಷಣ ಸಮುದ್ರದ ಅಂತ್ಯ ಎಂದೂ ಕೂಡ ಕಾಣದು. ಹಾಗೆಯೇ ಜೀವನದಲ್ಲಿಯೂ ಕೂಡ ಎತ್ತರವಾಗಿರುವಂತಹ ಸ್ಥಾನದಲ್ಲಿ ಇದ್ದು ಮುಂದೆ ಬರುವಂತಹ ಜೀವನ ಸನ್ನಿವೇಶಗಳನ್ನು ಕೂಡ ಊಹಿಸಿಕೊಳ್ಳಲು ಆಗುವುದೇ ಇಲ್ಲ. ಜೀವನ ಎನ್ನುವುದೇ ಅನಿರೀಕ್ಷಿತವಾದದ್ದು. ಧರ್ಮದ ಮಾರ್ಗದಲ್ಲಿ ನಡೆದರೆ ಭವಿಷ್ಯವೇ ಇಲ್ಲ. ಸತ್ಯದ ಜೊತೆ ಇದ್ದರೆ ಸೋಲು ಇಲ್ಲ. ನನ್ನನ್ನು ನೆನಪಿಸಿದ ಹೃದಯ ಖಾಲಿ ಆಗುವುದೇ ಇಲ್ಲ. ನಂಬಿಕೆಯಲ್ಲಿ ಬದುಕಿದ ಜೀವನ ವ್ಯರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸಂಬಂಧಗಳು ಮುರಿದು ಹೋಗುವುದು 2 ಕಾರಣಗಳಿಂದ. ಒಂದು, ಮನಸ್ಸಿನ ಮಾತು ಹೇಳಲಾಗದೆ ಇದ್ದಾಗ,
ಅಥವಾ ಹೇಳಿದರೂ ಅರ್ಥ ಮಾಡಿಕೊಳ್ಳದೆ ಇದ್ದಾಗ. ಚರ್ಮದ ಮೇಲೆ ಇರುವಂತಹ ಬಿಳಿ ಬಣ್ಣವೇ ಸೌಂದರ್ಯವಲ್ಲ. ಎದೆಯೊಳಗೆ ಇರುವಂತಹ ಪ್ರೀತಿ, ಕರುಣೆ, ನಂಬಿಕೆ ನಿಜವಾದ ಸೌಂದರ್ಯವಾಗಿರುತ್ತದೆ. ದೀಪ ಅರಿತಂತೆ ಹಣತೆ ಒಡೆಯಬೇಡಿ. ಹೂವು ಬಾಡಿತೆಂದು ಗಿಡ ಕೀಳಬೇಡಿ. ಏಕೆಂದರೆ ದೀಪ ಮತ್ತು ಹೂವು ಪ್ರಕೃತಿ ಕೈಗೊಂಬೆಯಾಗಿರುತ್ತದೆ. ಹಾಗೆಯೇ ನಿಮ್ಮವರು ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸಿಬಿಡಿ. ಏಕೆಂದರೆ ಅವರು ಕೂಡ ಪರಿಸ್ಥಿತಿಯ ಕೈಗೊಂಬೆಯಾಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಬೆಳೆಯುತ್ತಿರುವಂತಹ ವ್ಯಕ್ತಿ ಮತ್ತೊಬ್ಬರಿಗೆ ತೊಂದರೆಯನ್ನು ಮಾಡುವುದೇ ಇಲ್ಲ. ಮತ್ತೊಬ್ಬರಿಗೆ ತೊಂದರೆ ಮಾಡುವಂತಹ ವ್ಯಕ್ತಿ ಎಂದಿಗೂ ಕೂಡ ಜೀವನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಶಸ್ವಿ ಬದುಕಿಗಿಂತ ನೆಮ್ಮದಿಯ ಬದುಕು ಮುಖ್ಯ. ಏಕೆಂದರೆ ನಮ್ಮ ಯಶಸ್ಸನ್ನು ಅಳೆಯುವವರು ಬೇರೆಯವರು, ಆದರೆ ನಮ್ಮ ನೆಮ್ಮದಿಯನ್ನು ಅಳೆಯುವವರು ನಾವೇ ಆಗಿರುತ್ತೇವೆ. ನೀರು ಬೆಂಕಿಯಿಂದ ಬಿಸಿಯಾಗುತ್ತದೆ ನಿಜ, ಆದರೆ ಬೆಂಕಿಯನ್ನು ಆರಿಸುವಂತಹ ಗುಣವನ್ನು ಬಿಟ್ಟು ಕೊಡುವುದೇ ಇಲ್ಲ. ನಾವು ಎಂಥವರ ಜೊತೆ ಸೇರಿದರೂ ಕೂಡ ನಮ್ಮ ತನವನ್ನು ಯಾವತ್ತಿಗೂ ಕೂಡ ನಾವು ಬಿಟ್ಟು ಕೊಡುವುದಕ್ಕೆ ಹೋಗಲೇಬಾರದು. ಬಹುಬೇಗನೆ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವನ್ನ ತಡೆದುಕೊಂಡು ಬರುವಂತಹ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗಿರುವುದು. ಅವಶ್ಯಕತೆ ಎಲ್ಲರಿಗೂ ಕೂಡ ಇರುತ್ತದೆ, ಆದರೆ ಅವಶ್ಯಕತೆಗಳಿಗೆ ತಕ್ಕಂತೆ ಯಾರನ್ನು ಹೇಗೆ ಉಪಯೋಗಿಸಿಕೊಳ್ಳುವ ಚಾತುರ್ಯತೆ ಕೆಲವರಿಗೆ ಮಾತ್ರ ಇರುತ್ತದೆ. ಪ್ರೀತಿಯನ್ನು ಬಯಸಿ, ಆದರೆ ಒತ್ತಾಯಿಸುವುದಕ್ಕೆ ಹೋಗಲೇಬೇಡಿ. ಒತ್ತಾಯದಿಂದ ಬಂದಂತಹ ಪ್ರೀತಿ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯಶಸ್ಸು ಕಡಿಮೆ. ನಿಮ್ಮನ್ನು ಬಯಸಿ ಬಂದವರ ಪ್ರೀತಿ ಮಾತ್ರ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಾಗುವುದು. ಸ್ನೇಹ ಸಂಬಂಧಗಳು ಯಾವ ರೀತಿ ಇರಬೇಕೆಂದರೆ ಕನ್ನಡಿ ಹಾಗೂ ನೆರಳಿನಂತೆ ಇರಬೇಕು. ಏಕೆಂದರೆ ಕನ್ನಡಿ ಎಂದೂ ಕೂಡ ಸುಳ್ಳು ಹೇಳುವುದೇ ಇಲ್ಲ, ನೆರಳು ಎಂದೂ ಕೂಡ ನಮ್ಮನ್ನು ಬಿಡುವುದೇ ಇಲ್ಲ. ಯಾರದೋ ನೆನಪು ಯಾವುದೋ ಕಣ್ಣೀರಿಗೆ ಕಾರಣ, ಯಾರದ್ದೋ ಆಸೆ ಯಾರದ್ದೋ ಕನಸಿಗೆ ಕಾರಣ. ಕನಸುಗಳೇ ಹೀಗೆ, ಯಾವಾಗ ಹುಟ್ಟುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಒಮ್ಮೆ ಕನಸು ಹುಟ್ಟಿದರೆ ಆ ಕನಸನ್ನು ನನಸು ಮಾಡಿಕೊಳ್ಳಬೇಕು ಎನ್ನುವವರಿಗೆ ಮಾತ್ರ ಜೀವನದಲ್ಲಿ ಗೆಲುವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಬಹುದು. ಬಣ್ಣ ನೋಡಿ ಹುಟ್ಟುವುದು ಆಕರ್ಷಣೆ, ಹಣ ನೋಡಿ ಹುಟ್ಟುವುದು ಅವಶ್ಯಕತೆ, ಆದರೆ ಗುಣ ನೋಡಿ ಹುಟ್ಟುವುದೇ ನಿಜವಾದ ಪ್ರೀತಿ. ಈ ನಿಜವಾದ ಪ್ರೀತಿಯನ್ನು ನೀವು ಪಡೆದುಕೊಂಡಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಧನ್ಯವಾಗುವುದಕ್ಕೆ ಸಾಧ್ಯವಾಗುವುದು. ಗಾಳಿಗೆ ಗಾಳ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಮುಳ್ಳಿನ ಗಿಡಕ್ಕೆ ಬಟ್ಟೆ ಒಣ ಹಾಕುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಹಾಗೆಯೇ ಕೆಲವರಿಗೆ ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ಅವರಿಂದ ಕೆಟ್ಟವರು ಅಂತ ಅನಿಸಿಕೊಳ್ಳುವುದು ತಪ್ಪುವುದೇ ಇಲ್ಲ. ಕಿವಿ ತುಂಬುವ ಜನರು ಯಾರೊಂದಿಗೂ ಕೂಡ ಘರ್ಷಣೆಗೆ ಇಳಿಯುವುದೇ ಇಲ್ಲ. ಅವರು ಬೆಂಕಿಯನ್ನು ಹತ್ತಿಸಿ ನಂತರ ದೂರ ನಿಂತು ಚಳಿಯನ್ನು ಕಾಯಿಸುತ್ತಾ ಇರುತ್ತಾರೆ. ಕೊಡಲಿಯಿಂದ ಕಡಿದಂತಹ ಮರ ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರುವುದು ತುಂಬಾ ಕಷ್ಟ. ಆಡುವ ಪ್ರತಿಯೊಂದು ಮಾತಿನ ಮೇಲೆ ಹಿಡಿತ ಎನ್ನುವುದು ಇರಲಿ. ನೀ ಸಿಗುವೆ ಎಂದು ಊಹಿಸಿ ಪ್ರೀತಿಸಿಲ್ಲ, ಸಿಗುವುದಿಲ್ಲ ಎಂದು ಅನಿಸಿದ್ದರೂ ಕೂಡ ಪ್ರೀತಿಸುವೆ. ಕಣ್ಣಿಂದ ಅಲ್ಲ ಮನಸ್ಸಿನಿಂದ ಪ್ರೀತಿಸುವೆ. ಜನುಮ ಜನುಮಗಳು ಕಳೆದರೂ ಕೂಡ ನಾನಿನ್ನೂ ನಿನ್ನವನಾಗಿಯೇ ಉಳಿದಿರುವೆ. ನೋವು ಮತ್ತು ಅವಮಾನ ಬದುಕು ಎಂದು ಸೋಲುವುದಕ್ಕೆ ಬಿಡುವುದೇ ಇಲ್ಲ. ನೋವು ಅವಮಾನ ಆದಾಗ ಮಾತ್ರ ಜೀವನದಲ್ಲಿ ಮನುಷ್ಯ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಬೆಂಕಿಯಲ್ಲಿ ಬೆಂದ ಚಿನ್ನಕ್ಕೆ ಮಾತ್ರ ಹೊಳಪು ಹೆಚ್ಚು. ಹಾಗೆಯೇ ಕಷ್ಟದ ಹಾದಿಯಲ್ಲಿ ನಡೆದು ಬಂದ ಮನುಷ್ಯನಿಗೆ ಮಾತ್ರ ಜೀವನ ನಿಜವಾದ ಬೆಲೆಯನ್ನು ತಿಳಿಸುವುದಕ್ಕೆ ಸಾಧ್ಯವಾದೀತು. ಯಾರಿಂದಲೂ ಕೂಡ ಯಾವುದನ್ನು ಕೂಡ ನಿರೀಕ್ಷೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಯಾವುದೂ ಕೂಡ ನಾವು ಅಂದುಕೊಂಡಂತೆ ನಡೆಯುವುದೂ ಇಲ್ಲ. ಎಲ್ಲವೂ ಕೂಡ ಆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಾಗಿ ನಡೆಯುತ್ತದೆ. ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು, ಅಳಿದು ಬದುಕುವವರ ಮುಂದೆ ಬೆಳೆದು ಬದುಕು.
ಯಾರೋ ನಿಮ್ಮನ್ನು ತಿರಸ್ಕರಿಸಿದರು ಎಂದು ದುಃಖವನ್ನು ಪಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ದುಬಾರಿ ಆಗಿರುವುದನ್ನು ಕೊಳ್ಳಲು ಯಾರಿಗೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಸಂತೋಷವಾಗಿ ಇರುವುದನ್ನು ಕಲಿತುಕೊಳ್ಳಿ. ಸಂತೋಷದಲ್ಲಿ ಇದ್ದಾಗ ಆಶ್ವಾಸನೆಯನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಿ ಇದ್ದಾಗ ಪ್ರಕ್ರಿಯೆಗಳನ್ನು ನೀಡುವುದಕ್ಕೆ ಹೋಗಲೇಬೇಡಿ. ದುಃಖದಲ್ಲಿ ಇದ್ದಾಗ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಈ ಜಗತ್ತಿನಲ್ಲಿ ಜನ ನಿನ್ನನ್ನು ನೆನಪಿಸಿಕೊಳ್ಳುವುದು ಎರಡೇ ಕಾರಣಕ್ಕೆ. ಒಂದು, ನೀನು ಅವರಿಗೆ ಬೇಕಾದಾಗ. ಎರಡು, ನೀನು ಅವರಿಗಿಂತ ಎತ್ತರಕ್ಕೆ ಬೆಳೆದಾಗ. ಹಾದಿಯಲ್ಲಿ ಮುಳ್ಳು ಇದ್ದರೆ ಕಾಲಿಗೆ ನೋವು ಆಗುತ್ತದೆ. ಸಂಬಂಧಗಳಲ್ಲಿ ಮುಳ್ಳು ಇದ್ದರೆ ಮನಸ್ಸಿಗೆ ನೋವು ಎನ್ನುವುದು ಆಗುತ್ತದೆ. ನಮ್ಮ ಸತ್ಯತೆಗಳನ್ನು ಎಲ್ಲರಿಗೂ ತಿಳಿಸಿದಾಗ ನಮ್ಮ ವ್ಯಕ್ತಿತ್ವ ಎನ್ನುವುದು ವೃದ್ಧಿಯಾಗುವುದು. ನಿಜವಾದವರು ಸಮಯಕ್ಕೆ ತಾವೇ ಎಲ್ಲವನ್ನ ಒಪ್ಪಿಕೊಂಡು ಮುಂದುವರಿಯುವುದನ್ನು ನೋಡುತ್ತಾರೆ. ಜೀವನ ಅನ್ನುವುದೇ ಹಾಗೆ. ಕಷ್ಟಗಳು ಎನ್ನುವಂತಹ ಕತ್ತಲು ಸರಿದು ಬೆಳಕು ಎನ್ನುವಂತಹ ಸುಖ ಮುಂದೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಆತ್ಮವಿಶ್ವಾಸ ಮತ್ತು ಛಲ ಎನ್ನುವುದು ನಿಮ್ಮದಾಗಬೇಕು. ಅಂಧಕಾರವನ್ನು ಮೀರಿ ಬೆಳಕು ನೀಡುವುದರಿಂದ ದೀಪಕ್ಕೆ ಬೆಲೆ. ಹಾಗೆಯೇ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು. ತಕ್ಕಡಿಯಲ್ಲಿ ಜೀವಂತ ಕಪ್ಪೆಗಳನ್ನು ಇಟ್ಟು ತೂಕ ಮಾಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಮನುಷ್ಯನಿಗೆ ದೇವರು ಎಷ್ಟೇ ಕೊಟ್ಟು ತೃಪ್ತಿಯನ್ನು ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅರ್ಥವಾಗದೆ ಹೋದರೆ ಮೌನವಾಗಿ ಇರಬೇಕು. ನೀನೆಂದೂ ಕೂಡ ಯಾರಿಗೂ ಅರ್ಥೈಸುವ ಅಗತ್ಯವೇ ಇಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬರದೇ ಇದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈ ಬಿಡದ ನಿನ್ನ ತಂದೆ ತಾಯಿಗೆ ಎಂದಿಗೂ ಕೂಡ ನೀನು ತಿರಸ್ಕರಿಸುವುದಕ್ಕೆ ಹೋಗಲೇಬೇಡ. ಅವರನ್ನು ನಮಸ್ಕರಿಸುವುದನ್ನು ಕಲಿತುಕೋ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಆಗ ಮುಂದೆ ಬಂದೇ ಬರುತ್ತೀಯ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.